Krishna
ಹೇ ಕೃಷ್ಣ, ಪರಾಧೀನ, ಹೆಜ್ಜೆ ಹೆಜ್ಜೆಗೂ ಅಪಮಾನ. ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರಿ? 12 ವರ್ಷ ವನವಾಸವನ್ನು ಕಳೆದದ್ದು ಆಯಿತು, ಇನ್ನು ಮುಂದಾದರ ಸಂತೋಷದಿಂದ ಇರೋಣ ಎಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನವೇ ಅಲ್ಲವೇ? ಹೇ ಕೃಷ್ಣ, ಪರಾಧೀನ. ಪಡಿಸಿದೆ ಸಂಕಟ ಮಡದಿದ್ರು ಪಾದೇಸುತ್ತೆ, ಪಡಿಸಿದೆ ಸಂಕಟ ಮೋಜಿಗಾಗಿ ಜೋತವನಾಡಿ ಹರಿಯದೆ ನಿನ್ನ ಅಂತರಾಳವ, ಮೋಜಿಗಾಗಿ ಜೋತವನಾಡಿದೆ ಹರಿಯದೆ ನಿನ್ನ ಅಂತರಾಳವ, ಪಡಿಸಿದೆ ಸಂಕಟ ಮಡದಿದ್ರು ಪಾದೇಸುತ್ತೆ, ಪಡಿಸಿದೆ ಸಂಕಟ ಪಾಪಿ ದುರ್ಯೋಧನ ದ್ಯೂತದಿ ಪಾಪಿ ದುರ್ಯೋಧನ ದ್ಯೋತದೆ ನಮ್ಮನು ಮೋಸದಿದ್ದು ಲಿಸಿ ವಂಚನೆ ಗೈದನೋ, ಸಂಕಟವಾ ಮಡದಿದ್ರು ಪಾದೇಸುತ್ತೆ, ಪಡಿಸಿದೆ ಸಂಕಟವಾ. ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆದು ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ಹೇಗೆ ನಾಶ ಮಾಡಿಕೊಳ್ಳುತ್ತಿರುವೆ? ಇನ್ನು ಬಹುದಿನದ ಹಿಡೇರಿಕೆ ಕಾಲವು ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ಅಗ್ರಜ, ನಿನ್ನ ಮಾತಿಗೆ ಪ್ರತಿ ಹೇಳುವರೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಧೈರ್ಯ ಸಪ್ತ ಪರೀಕ್ಷೆಗೆ ಸವಾಲಾಗುತ್ತದೆ. ಸಪ್ತೋಪಾದಕ ನಭೋ ಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನೇ ಭೇದಿಸಬಹುದು, ಸಪ್ತ ಸಾಗರಗಳನ್ನೇ ಸಾಧಿಸಬಹುದು. ಆದರೆ ಕ್ಷತ್ರಿಯೋಚಿತ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಅಗ್ರಜ, ಎಂದಿಗೂ ಬಿಡುವುದಿಲ್ಲ. ವೈರಿ ಕುರುಕುಲದ ಮರನು ವಧಿಸುವೆನು, ವೈರಿ ಕುರುಕುಲದ ಮರನು ವಧಿಸುವೆನು. ಸಿರಿಗೆಂದರೆ ದೂತು, ಸಿರಿಗೆಂದರೆ ದೂತು ಧಿಕ್ಕರಿಸಿ ಬರುವ ಕುರುಕುಲದ ಮರನು ವಧಿಸುವೆನು. ಅನುಜರೆಂಬುವ ಅಕ್ಕರೆ ಇಲ್ಲದ ಕೊಂಡಿಗಳನ್ನು ಅನುಜರೆಂಬುವ ಅಕ್ಕರೆ ಇಲ್ಲದ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುಗಳೊಡನೆ ಎಂತಹುದು ನಮಗೆ ಶಾಂತಿ? ಕಪಟ ದ್ಯೂತದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಬಹಳ ಕಷ್ಟಗಳನ್ನು ತಂದೊಡ್ಡಿದ ಆ ವಿಷ ಎಂತಹುದು ನಮಗೆ ಶಾಂತಿ? ತುಂಬಿದ ರಾಜ್ಯಸಭೆಯಲ್ಲಿ
ಸೋದರರ ಸತಿ ಎಂಬ ತಾರತಮ್ಯ ನೆರೆದೆ ಪಾಂಚಾಲಿ ಪಂಚಪಾಂಡವರ ಸತಿ ತೊಡೆತಟ್ಟಿ ಕರೆದನಲ್ಲ ಆ ಕೂಡ ನಮಗ ಕುನ್ನಿ ಅಂದೆಲ್ಲಡಗಿತ್ತನ್ನ ಈ ನಿನ್ನ ಶಾಂತಿ ಅರಣ್ಯ ಮೃಗಗಳಂತ 12 ವರ್ಷ ವನವಾಸ ಮತ್ತೆ ಈನ ದಾಸತ್ವದಲ್ಲಿ 1 ವರ್ಷ ಕಳೆದೋಲ್ಲ ಅಂದೆಲ್ಲಡಗಿತ್ತನ್ನ ಈ ನಿನ್ನ ಶಾಂತಿ ಅಗ್ರಜ ಅದನ್ನ ಸ್ಮರಿಸಿ ಫಲವಿಲ್ಲ ಅಗ್ರಜ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ಆ ಕುರು ರಕ್ತ ಭಾಗದಲ್ಲಿ ನಮ್ಮ ಪಂಥಗಳು ನಮಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಭೀಮಸೇನ, ಭೀಮ ಕೋಪ ಬೇಡವೋ ತಮ್ಮ, ಭೀಮ ಕೋಪ ಬೇಡವೋ ತಮ್ಮ, ಬಲ್ಲೆನು ನಿನ್ನ ಮನದಂತರಾಳವ, ಬಲ್ಲೆನು ನೀನ ಮನದಂತರಾಳವ, ಆತುರದಿಂದ ಬಲವೇನೆ ಹೃದಯ, ಆತುರದಿಂದ ಫಲವೇನೆ ಹೃದಯ, ಭೀಮ ಕೋಪ ಬೇಡವೋ ತಮ್ಮ, ಭೀಮ ಕೋಪ ಬೇಡವೋ ತಮ್ಮ. ಶಾಂತಿಯ ತಳೆದು ಧರ್ಮವ ಗಳಿಸಿರೋ, ಶಾಂತಿಯ ತಳೆದು ಧರ್ಮವ ಗಳಿಸಿರೋ, ಬಂಧು ಬಾಂಧವರ ಕೊಲ್ಲುವೀರ ನೀವು, ಬಂಧು ಬಾಂಧವರ ಕೊಲ್ಲುವೀರ ನೀವು, ಭೀಮ ಕೋಪ ಬೇಡವೋ ತಮ್ಮ, ಭೀಮ ಕೋಪ ಬೇಡವೋ ತಮ್ಮ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಶಾಂತನಾಗು ಭೀಮಸೇನ, ಶಾಂತನಾಗು. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನ ಆಗಮನವಾಗುವುದು. ಆತನು ಬಂದ ನಂತರ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಅಣ್ಣ, ಈ ತಂಗಿಯ ಪ್ರಣಾಮಗಳನ್ನ. ಓ ಪಾಂಡುರಂಗ, ಪ್ರಭೋ ವಿಠಲ,
ಅಣ್ಣ, ತಂಗಿ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿದೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರೂ ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ದಾನವಾರಿ ಕಲವಿ ಆರಿ ದಾರಿ ತೋರಿ ಕೋರೆಯೋ ಶ್ರೀಹರಿ. ದಾನವಾರಿ ಕಲವಿಹಾರಿ ದಾರಿ ತೋರಿ ಕೋರೆಯೋ ಶ್ರೀಹರಿ. ಯಾದವೇಂದ್ರ ಎನಿಸುದಾಕರ ಸುಗುಣ ಸಾಂದ್ರ ಸರಸ ಸದನ. ಯಾದವೇಂದ್ರ ಎನಿಸುದಾಕರ ಸುಗುಣ ಸಾಂದ್ರ ಸರಸ ಸದನ. ನಂದ ನಂದ ನಾದಿ ನಯನ ನಂದ ನಂದ ನಾದಿ ನಯನ ನಳಿನ ನಯನ ಸುತ ಜನ ಪಾಲನ. ನಳಿನ ನಯನ ಸುತ ಜನ ಪಾಲನ. ದಾನವಾರಿ ಕಲವಿಹಾರಿ ದಾರಿ ತೋರಿ ಕೋರೆಯೋ ಶ್ರೀಹರಿ. ಕೃಷ್ಣ ಕೃಷ್ಣ ಪರಮಾತ್ಮ, ನನ್ನಿಂದ ಒಂದು ಪ್ರಾಣಿಗೂ ನೋವಾಗುವುದನ್ನು ಸಹಿಸನು ಮಾಧವ. ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲು ಕಲುಷಿತೆಯಾದ ಭರತ ಭೂಮಾತೆಯ ಶಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಕೃಷ್ಣ, ಹೇಳು. ಅಂದ ಬಳಿಕ ನೀನೀಗಲೇ ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನ್ನೊಲ್ಲೆನಯ್ಯ ಸಿರಿ ಸಂಪದ ದಾಸೆಗಾಗಿ ಮುರಹರಿ ಪಹಿಪನಾಗಿ ಪಾಪದ ವರೆಯ ಧರಿಸೆನಯ್ಯ ಶಿರದಲ್ಲಿ. ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಅತ್ಯಯ ನಿರೀಕ್ಷಿಸಿ ಸಹಿಪೆನೆಯೇ ದಿಟದಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಪರಮಾತ್ಮ, ನನ್ನಿಂದ ಒಂದು ಪ್ರಾಣಿಗೂ ನೋವಾಗುವುದನ್ನು ಸಹಿಸನು ಮಾಧವ. ಅಂದ ಬಳಿಕ ಸಮಸ್ತ ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಕೃಷ್ಣ, ಹೇಳು. ಅಂದ ಬಳಿಕ ನೀನೀಗಲೇ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿಗಾಗಿ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದೆ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರು ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಅಮ್ಮಗಳ ಅಭಿಮತ ಪಾಂಡವತೆಯ ಕೌರವರ ಪಾಂಡವತೆಯ
ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಚಚೆ ಸುಡಬೇಕು ನಮ್ಮ ಹೇಳಿದೆ. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ನಾನಂದು ಪರಮಾತ್ಮ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟದೇವಗಳಾದವು. ಅವನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜ ನಮ್ಮ ಮಮಕಾರ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ ಧಿಕ್ಕಾರವಿದೆ ನಮ್ಮ ಜನ್ಮಕ್ಕೆ. ಓಹೋ ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಮಾತಿಗೆ ಪ್ರತಿಯಾಡುವರೆ. ತಂಗಿ ದ್ರುಪದನಂದಿನಿ ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ಪತಿಗಳ ಇವರ ಅಭಿಪ್ರಾಯವು ನಿನಗೂ ಸಮ್ಮತವೇ? ಅಣ್ಣ, ಮಡದಿಗಾದ ಅಪಮಾನ ಸ್ವಲ್ಪವೂ ಕರುಣೆ ಇಲ್ಲದೆ ಬಾರಿ ಬಾರಿಗೂ ಸಂಧಿಗೆ ಪ್ರಯತ್ನಿಸಿ ವಿಫಲವಾಗುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ಏನೆಂದು ಹೇಳಲಿ ದೇವ. ಜನಾರ್ದನ ವೇಣುಲೀಲಾ ಪ್ರವೀಣ ಸುರಗಂಡಿ ಬೇಡಿದರು ತೋರದಿರೇಗ ತೋರದಿರೇಗ
ಧರ್ಮರಾಯ. ಜೂಜಿನ ವ್ಯಾಮೋಹದಲ್ಲಿಗೇರಿ ಪತ್ನಿಯನ್ನೇ ಪಣವಾಗಿಟ್ಟ ಸೋತ ಧರ್ಮಪತಿ. ಇವರ ಅಭಿಪ್ರಾಯವು ಲೋಕಸಬತ ಇಲ್ಲ ಧರ್ಮಸಬತ ಅಣ್ಣ. ಇನ್ನು ಭೀಮ, ಆಹಾ, ಬಂಡಿ ಮೊಂಡಿ ಕೂಳನ್ನು ತಿಂದು ಬಂದ ಬಕಾಸರನೇ ಕೊಂದ ಭೀಮ. ಅದೆಲ್ಲಿ ಅಡಗಿ ಹೋಯಿತೋ ಪ್ರತಾಪವು. ಈ ಗದಾದಂಡ ನಿನಗೇಕೆ? ಮುರಿದು ಎಸೆದು ಕೈಯಲ್ಲಿ ಪ್ರಿಯ ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಛೀ, ಸಾಕು ಸುಮ್ಮನೆ. ಇನ್ನು ಪಾತ್ರ, ಫಲ್ಗುಣ, ಕಿರೀಟಿ, ಆಹಾ, ದಶನಾಮದೇವಿ, ಅಲ್ಲೇನಿರುವುದು ನಿಮ್ಮ ಪ್ರತಾಪವು? ವಿರಾಟ ರಾಜನ ಪುತ್ರಿಗೆ ನಾಟ್ಯವನ್ನು ಕಲಿಸಿದಾಗಿನಿಂದ ಅದೆಲ್ಲಿ ಅಡಗಿ ಹೋಯಿತೋ ಈ ಕಿರೀಟಿಯ ಪ್ರತಾಪವು. ನಿಮಗೇಕೆ ಬಾಣ? ಮುರಿದು ಎಸೆದು ಕೈಗಳಿಗೆ ಪ್ರಿಯ ಕೈಗಳಿಗೆ ಬಳೆಯನ್ನು ತಟ್ಟುಕೊಳ್ಳಿ. ಸಾಕು ಸುಮ್ಮನೆ. ಅಣ್ಣ ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ನಿಮ್ಮ ಕರುಣೆ ಕಟಾಕ್ಷೆ ಹೊಂದಿದ್ದರೆ ನನಗೆ ಸಾಕೋಣ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ಚಂಡಾಲ ದುಶ್ಯಾಸನ ಗುಂಡಿಗೆಯನ್ನು ಬಗೆದು ಅವನ ಬಿತ್ತದಿಂದ ನನ್ನ ಹಿಡಿಮುಡಿಯನ್ನು ಕಟ್ಟಿಕೊಂಡನು. ಇಲ್ಲವಾದರೆ ಅಣ್ಣ, ಬೆಂಕಿಯ ಮಗಳಾದ ನಾನು ಬೆಂಕಿಯಲ್ಲೇ ಬಿದ್ದು ಸಾಯುವೆನಣ್ಣ, ಬೆಂಕಿಯಲ್ಲೇ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾವೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಹೀಗಾಯಿತಲ್ಲ ಎಂದು ಕೇಳಿದೇನಷ್ಟೇ. ಇವರು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ ವಾಸುದೇವ. ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೇನು? ಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಏಕೆ ಉಳಿದ ನಾಲ್ವರು ಇವರಿನ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮಸೇನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಬ್ಬ, ಅಂದು ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡದು ಚಾಸನನ ಗುಂಡಿಗೆಯ ಬಿಸಿ ರಕ್ತದಿನ್ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೇನು ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಭೀಮಸೇನ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಹಿಡಿಂಬ ಮನೋಹರ ಕರೆಯದಿರುವಲ್ಲವೇ? ಇನ್ನೀ ಕಣ್ಣೀರಿಗೆ ಬದಲಾಗಿ ಅದೇ ಕಣ್ಣಲ್ಲಿ ಕೌರವರಿಗೆ ತಲೆಗೆ ಗುರು ಸಂಪುಟವ ಸೆಳೆದು ತರಗೆ ದುರ್ಯೋಧನ ದುಶ್ಯೋಧನರೆಂಬ ದುಷ್ಟಗಳ ಬಗೆದ ದುಶ್ಯೋಧನ ಹುಡಿಗಟ್ಟಿ ಪಾದಕ್ಕೆ ದುರ್ಯೋಧನನ ತೊಡೆಯ ಪದಸುತೆ ಕಟ್ಟಿಸುವೆ ನಿನ್ನಿ ಬಿಡುಮುಡಿಯ ಪಡೆದಿರುವೆ. ಓ ನರಕ ಬರ್ತನ ಕೇಳನ ಬಿಂಬತ
ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ ಭೀಮಸೇನ ಬಗ್ಗೆ ಆಲಿಸಿದರೆ ಅದರ ವಿಷವ ಅಮೃತವಾದೀತೆ. ಮರೆತಿರೇಕೆ ಹಿಂದೆ ಅನೇಕ ಕ್ಲೇಶ ಕಷ್ಟಗಳನ್ನೇ ತಂದೊಡ್ಡಿದ ಆ ಪಾಷಾಂಡಗಳನ್ನು ನಮಗೆ ಬಂದಿದೆ. ಪಾಲೋಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರಭೋ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರಭೋ. ವಿಧ ವಿಧಸ್ತ್ರ ಪ್ರಯೋಗದಿ ಕಲಿಸಿಯದ ವಿಜಯವೆಂಬ ಪ್ರತರೋ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಯ ಅನುಜರಣಿ ಪರಿರೋಯುವುದು ತರವೆ ಧರ್ಮಜಗೆ. ಅಂದು ಆ ಕಣ್ಣನ ಶಿರವನ್ನು ಭೂಪತನ್ ಮಾಡುವುದಾಗಿ ಶಪಥವನ್ನು ಗೈದು ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದ್ರುಪದಕ್ಕೆ ಒದಗಿರುವ ಅಪಮಾನವನ್ನು ಕಿತ್ತೊಗೆಯದ ಹೊರತು ಅದೆಂತಹ ಸಂಧಿ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚರಣಾರ್ಹವಾಗಿ ಮೊಳಗಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ 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 ಧರ್ಮನಂದನ, ಭೀಮಾರ್ಜುನರು ಇರುವರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಬರೀ ಈ ರೀತಿ ಪರಿತಪಿಸುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದೋ. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದೋ. ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಸರಿಯೇನೋ. ಈ ಪರಿಶೋಧನೆ ಸರಿಯೇನೋ. ಅನುದಿನವೂ ಕರ ಪಿಡಿದು ಕಾಪಾಡು ಪ್ರಭುವೇ. ಅನುದಿನವೂ ಕರ ಪಿಡಿದು ಕಾಪಾಡು ಪ್ರಭುವೇ. ಆದರಿಸಿ ಪೊರೆಯೋ ದೀನರ ದೊರೆಯೇ. ಆದರಿಸಿ ಪೊರೆಯೋ ದೀನರ ದೊರೆಯೇ. ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡಗಣಿಸಿ ನಾ ಗೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡಗಣಿಸಿದ ಗೌರವ. ವನವಾಸದೊಳು ನಲುಗಿದ ನಮಗೆ ಕೃಷ್ಣ ಶ್ರೀಹರಿ. ವನವಾಸದೊಳು ನಡುಗಿದ ನಮಗೆ ಈ ಪರಿಶೋಧನೆ ಸರಿಯೇನೋ. ಈ ಪರಿಶೋಧನೆ ಸರಿಯೇನೋ. ಅನುಜರಳು ಅನ್ಯಾಯ ಸರಿಯೇನು ಪ್ರಭುವೇ. ಅನು
ಮನುಜರಳು ಅನ್ಯಾಯ ಸರಿಯೇನು ದೊರೆಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರು ಇರುವರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಅಣ್ಣ ತಂಗಿ, ಅಣ್ಣ ಧರ್ಮ ಪ್ರಭುವೇನು ಅವರ ಮಾತನ್ನು ಕೇಳಬೇಕೆ? ಸಂಧಿಯನ್ನು ಮಾಡಿ ಬರಬೇಕೆ? ಸೆರೆಗುಡ್ಡಿ ಬೇಡಿಕೊಳ್ಳಬೇನು ಅಣ್ಣ. ತಂಗಿ, ಅಣ್ಣ ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಮರುವಿನೆ ನಿಮ್ಮ ಮುರವೈರೇ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಮರುವಿನೆ ನಿಮ್ಮ ಮುರವೈರೇ. ನೀನದು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ತಂಗಿ, ನೀನದು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರತಿಗೆ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರತಿಗೆ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿತು, ಚಿಂತೆ ಪಡದೆ ನೀ ಚಿಂತೆಯಿಂದಿರು. ವಿಜಯ ನಿಮಗೆಂದು ಒದಗಿ ಬಂದಿಹುದು, ಚಿಂತೆ ಪಡದೆ ನೀ ಚಿಂತೆಯಿಂದಿರು. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ವಿನಯ ಮನದಿ. ಚಿಂತೆ ಪಡದಿರು ನೀ. ವಧಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಬೆರೆಸಿ. ತಂಗಿ, ವಧಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಬೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸರ್ಪ ಲಾಂಛನದ ದರ್ಪ ಮುರಿಯುವೆ, ಕಪಿ ಧ್ವಜವ ದಿಗ್ವಿಜಯದಿ ಮೆರೆಸುವೆ. ಸರ್ಪ ಲಾಂಛನನ ದರ್ಪ ಮುರಿಯುವೆ, ಕಪಿ ಧ್ವಜವ ದಿಗ್ವಿಜಯದಿ ಮೆರೆಸುವೆ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಸದೆಯಳೆ ಚಿಂತೆ ಪಡದಿರು ನೀ, ಸದೆಯಳೆ ಚಿಂತೆ ಪಡದಿರು ನೀ. ತಂಗಿ, ತಂಗಿ, ಅಣ್ಣ ನೀನೇನು ನಿಶ್ಚಿಂತೆ ಇದ್ದಿರು. ನಾನು ಈ ದಿನವೇ ಹಸ್ತಿನಾಪುರಕ್ಕೆ ಹೋಗಿ ಆ ದುರ್ಯೋಧನನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನೀನು
ಆಗಾಗ ಭೀಮಾರ್ಜುನನನ್ನು ಕೆರಳಿಸಿ ಅವರನ್ನು ಸಮರೋನ್ಮುಖರನ್ನಾಗಿ ಮಾಡುವ ಭಾರ ನಿನ್ನದು. ಮುಂದಿನ ವಿಷಯ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಬರಲಿ. ಹಾಗೆ